ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕುಣಬಿ ಬ್ರದರ್ಸ್. ಈ ಒಂದು ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆ 2024 ಹಾಗೂ PDO ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಕನ್ನಡ ಸಾಹಿತ್ಯದ ಮೇಲೆ ಬರಬಹುದಾದ ಒಂದು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಾಹಿತ್ಯ ಎಂದರೆ ಜೀವನದ ಪ್ರತಿಬಿಂಬ, ಕೃತಿಗಳ ರಚನೆ, ಗ್ರಂಥಕೋಶಗಳ ಅಧ್ಯಯನ, ಕವಿಗಳ ಜೀವನ ಚರಿತ್ರೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ ಎ, ಯಾವುದು ಜೀವನದ ಒಂದು ಪ್ರತಿಬಿಂಬ. ಅಂದರೆ ಇಲ್ಲಿ ಎ ಬದಲಿಗೆ ಅ ಅಂತ ಕೊಟ್ಟಿದ್ದಾರೆ, ಏನಾಗುತ್ತೆ ಜೀವನದ ಒಂದು ಪ್ರತಿಬಿಂಬ ಅನ್ನೋದು ಆಗ್ತದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸಾಹಿತ್ಯ ಚರಿತ್ರೆಯ ಕರ್ತೃವಲ್ಲ? ಎಂ ಮರಿಯಪ್ಪ ಭಟ್ಟ, ವೆಂಕಟಸುಬ್ಬ ನಾರಾಯಣ, ತ ಸು ನಾರಾಯಣರು, ಆಪ್ಷನ್ ಡಿ ಸಿ ವೀರಣ್ಣ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಬಿ ವೆಂಕಟಸುಬ್ಬ ನಾರಾಯಣ, ಅಂದರೆ ಬ ಆಗುತ್ತೆ. ಆಪ್ಷನ್ ಬಿ ಅಂದರೆ ಯಾವುದು? ಬ. ಓಕೆ, ನೆಕ್ಸ್ಟ್ ಕ್ವಶನ್, ಶ್ರೀ ಮುಗುಳಿಯವರ ಕೃತಿ ಯಾವುದು? ಕನ್ನಡ ಭಾಷಾ ಚರಿತ್ರೆ, ಕನ್ನಡ ಸಾಹಿತ್ಯದ ಚಾರಿತ್ರಿಕ ಬೆಳವಣಿಗೆ, ಕನ್ನಡ ಸಾಹಿತ್ಯ ಚರಿತ್ರೆ, ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕನ್ನಡ ಸಾಹಿತ್ಯ ಚರಿತ್ರೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಘಟನೆಗಳ ಕಾಲಾನುಕ್ರಮಣಿಕೆಯನ್ನು ಸೂಚಿಸಿ. ಹಲ್ಮಿಡಿ ಶಾಸನದಲ್ಲಿ ಕನ್ನಡದ ಬಳಕೆ, ಬಾದಾಮಿ ಶಾಸನದಲ್ಲಿ ತ್ರಿಪದಿ ಬಳಕೆ, ಈಜಿಪ್ಟ್ ಆಕ್ಸಿರಿಂಗ್ಸ್ನಲ್ಲಿ ಕನ್ನಡ ದಾಖಲೆ, ಮಹಾಭಾರತದಲ್ಲಿ ಕರ್ನಾಟಕದ ಪದ ದಾಖಲೆ ಅಂತ ಇದೆ. ಇದನ್ನು ನಾವು ಕಾಲಾನುಕ್ರಮದಲ್ಲಿ ಬರೆದಾಗ ಯಾವುದಾಗತ್ತೆ ಅಂತಂದರೆ ಆಪ್ಷನ್ ಬ ಅಂದರೆ ಆಪ್ಷನ್ ಬಿ ಆಗುತ್ತೆ. ಯಾವುದು? 4, 3, 1, 2 ಎಲ್ಲಿದೆ? ಆಪ್ಷನ್ ಬ ಅಂತಂದರೆ ಆಪ್ಷನ್ ಬ ಆಗುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಸಾಹಿತ್ಯ ಪ್ರಕಾರಗಳನ್ನು ಕಾಲಾನುಕ್ರಮಣಕ್ಕಲ್ಲೇ ಬರೆಯಿರಿ. ಚಂಪು, ಬೆಂದಟೆ ಚಿತ್ತಾಣ, ಷಟ್ಪದಿ, ರಗಳೆ ಅಂತ ಇದೆ. ಇದನ್ನು ನಾವು ಕ್ರಮವಾಗಿ ಬರೆದಾಗ ಏನಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ಯಾವುದು? 2, 1, 2, 1, 1 ಮತ್ತು 3 ಯಾವುದಾಗತ್ತೆ? ಆಪ್ಷನ್ ಬ ಆಗುತ್ತೆ. ಫಸ್ಟ್ ಯಾವುದು ಬರುತ್ತೆ? ಬೆದಂಡೆ ಚಿತ್ತಾಣ, ನೆಕ್ಸ್ಟ್ ಯಾವುದು? ಚಂಪು, ಆಮೇಲೆ ನೋಡಿರಿ ಷಟ್ಪದಿ, ಆಮೇಲೆ ರಗಳೆ. ಆಪ್ಷನ್ ಬ ಆಗುತ್ತೆ. 5ನೇದಕ್ಕೆ ಬ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್, ಈ ಕೃತಿಗಳ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಆದಿಪುರಾಣ, ಅಜಿತ್ಯ ಪುರಾಣ, ಕವಿರಾಜ ಮಾರ್ಗ, ಕಾವ್ಯಾದರ್ಶ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿದೊಳಗೆ ಯಾವುದಿದೆ ನೋಡಿರಿ? ಫಸ್ಟ್ ಯಾವುದು? 4, ಆಮೇಲೆ 3, ಆಮೇಲೆ 1 ಮತ್ತು 2 ಅಂತ ಇದೆ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ ಸಂಖ್ಯೆ 7, ಆರ್ ನರಸಿಂಹಾಚಾರ್ಯ ಅವರ ಗ್ರಂಥದ ಹೆಸರು? ಕಾವ್ಯ ಕುತೂಹಲ, ಕನ್ನಡ ಸಾಹಿತ್ಯ ಚರಿತ್ರೆ, ಶಬ್ದಮಣಿ ದರ್ಪಣ, ಕರ್ನಾಟಕದ ಕವಿ ಚರಿತೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಡಿ, ಕರ್ನಾಟಕದ ಕವಿ ಚರಿತೆ ಸರಿಯಾದ ಉತ್ತರ. ಕರ್ನಾಟಕದ ಕವಿ ಚರಿತೆ. ಮುಂದಿನ ಪ್ರಶ್ನೆ, ಎ ದೊರೆಸ್ವಾಮಿ ಅಯ್ಯಂಗಾರ್ ರವರು ಮಾಡಿರುವ ವಿಭಾಗ ಕ್ರಮ ಮತ್ತು ಅದರ ಕಾಲಘಟ್ಟವನ್ನು ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಕೊಡಲಾಗಿದೆ. ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಹೊಂದಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಮೂಲಗನ್ನಡದ ಕಾಲ, ಹಳೆಗನ್ನಡ ಕಾಲ, ನಡುಗನ್ನಡ ಕಾಲ, ಹೊಸಗನ್ನಡ ಕಾಲ, ನವಗನ್ನಡ ಕಾಲ ಅಂತ ಕೊಟ್ಟಿದ್ದಾರೆ. ಇದನ್ನು ಹೊಂದಿಸಿದಾಗ ಯಾವುದಾಗತ್ತೆ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಗಾಥಾ ಸಪ್ತಸತಿಯ ಕರ್ತೃ ಯಾರು? ಗೋವಿಂದ ಪೈ, ನಾಗವರ್ಮ, ಟ್ಯಾಲಿಮಿ, ಹಾಲರಾಜ. ಸರಿಯಾದ ಉತ್ತರ ಯಾವುದು? 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹಾಲರಾಜ. ಹಾಲನು ಗಾಥಾ ಸಪ್ತಸತಿ ಎಂಬ ಒಂದು ಕೃತಿಯನ್ನು ಬರಿತಾನೆ. ಓಕೆ, ನೆಕ್ಸ್ಟ್ ನೋಡಿ, ಶಿಲಪ್ಪದಿಗಾರಂ ಕೃತಿಯ ಭಾಷೆ ಯಾವುದು? ಸಂಸ್ಕೃತ, ಹಳಗನ್ನಡ, ಮಲಯಾಳಂ, ತಮಿಳು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ತಮಿಳು ಭಾಷೆಯಲ್ಲಿ ಶಿಲಪ್ಪದಿಗಾರಂ ಎಂಬ ಕೃತಿ ರಚಿಸಲ್ಪಟ್ಟಿದೆ. ನೆಕ್ಸ್ಟ್ ಕ್ವಶನ್, ಬ್ರಹ್ಮಗಿರಿ ಶಾಸನದಲ್ಲಿ ಬರುವ ಕನ್ನಡದ ಶಬ್ದ ಯಾವುದು? ಏಲ್, ಇಸಿಲ್, ಏದಿರ್, ಕುಯಿಲ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಇಸಿಲ್ ಅನ್ನುವಂಥ ಶಬ್ದ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್, ಹಲ್ಮಿಡಿ ಶಾಸನದ ಕಾಲ ಯಾವುದು? ಕ್ರಿಸ್ತಶಕ 340, ಕ್ರಿಸ್ತಶಕ 700, ಕ್ರಿಸ್ತಶಕ 450, ಕ್ರಿಸ್ತಶಕ 1140 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರಿಸ್ತಶಕ 450. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಹಲ್ಮಿಡಿ ಶಾಸನ ವೀರಗಲ್ಲು, ಸುತ್ತಿ ಶಾಸನ, ಮಾಸ್ತಿಕಲ್ಲು, ದಾನ ಶಾಸನ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್
ಡಿ ದಾನ ಶಾಸನವಾಗಿದೆ. ಹಲ್ಮಿಡಿ ಶಾಸನ ಒಂದು ದಾನ ಶಾಸನವಾಗಿದೆ. ನೆಕ್ಸ್ಟ್ ಕ್ವಶನ್, ಬಾದಾಮಿ ಶಾಸನದ ಛಂದಸ್ಸು ಸಾಂಗತ್ಯ, ತ್ರಿಪದಿ, ಕಂದ, ವೃತ್ತ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ತ್ರಿಪದಿ ಆಗುತ್ತೆ. ಯಾವುದು ಬಾದಾಮಿ ಶಾಸನದ ಛಂದಸ್ಸು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ತ್ರಿಪದಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿಮಲೋದಯ, ನಾಗಾರ್ಜುನ ಜಯ ಬಂಧು ಶಾಸನಗಳ ಕರ್ತೃಗಳು ಗದ್ಯಕಾರರು, ಪದ್ಯಕಾರರು, ಚಂಪು ಕೃತಿಯ ಕರ್ತೃಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ ಸಿ ಪದ್ಯಕಾರರು ಅಂತ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಸಿ ಪದ್ಯಕಾರರು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಜಾಷ್ಟಕದ ಕರ್ತೃ ಯಾರು? ನೃಪತುಂಗ, ಭಟ್ಟಾಳಂಕ, ಸೈಗೋಷ್ಠಿ ಶಿವಮಾರ, ಶ್ಯಾಮ ಕುಂದಾಚಾರ್ಯ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡಿದ್ರೆ 16ನೇ ಪ್ರಶ್ನೆಗೆ ಆಪ್ಷನ್ ಸಿ ಸೈಗೋಷ್ಠಿ ಶಿವಮಾರ ಸರಿಯಾದ ಉತ್ತರ. 17ನೇ ಪ್ರಶ್ನೆ ನೋಡ್ರಿ, ಕವೀಶ್ವರ, ಪರಮಶ್ರೀ ವಿಜಯ, ಲೋಕಪಾಲಚಂದ್ರ ಇವರು ಏನಾಗಿದ್ದಾರೆ? ಗದ್ಯಕಾರರು, ಷಟ್ಪದಿಯ ಕರ್ತೃಗಳು, ಪದ್ಯಕಾರರು, ಕಂದಗಳ ಕರ್ತೃ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಯಾವುದು? ಇವರು ಪದ್ಯಕಾರರಾಗಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಬೌದ್ಧರು ಕನ್ನಡಕ್ಕೆ ಆದಿಕವಿಗಳೆಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಬೌದ್ಧರು ಕನ್ನಡಕ್ಕೆ ಆದಿಕವಿಗಳು ಅಂತ ಹೇಳಿದವರು ಯಾರು ಅಂತಂದರೆ ಯಾರು? ಟಿ.ಎಸ್. ವೆಂಕಣ್ಣಯ್ಯ ಸರಿಯಾದ ಉತ್ತರ. ಆಪ್ಷನ್ ಸಿ ಟಿ.ಎಸ್. ವೆಂಕಣ್ಣಯ್ಯ. ಹಲ್ಮಿಡಿ ಶಾಸನದಲ್ಲಿನ ಭಾಷೆ ಯಾವುದು? ಕ್ಲಿಷ್ಟವಾದದ್ದು ಪೂರ್ವ ಹಳೆಗನ್ನಡ, ಸರಳವಾದದ್ದು ಹಳೆಗನ್ನಡ ಅಂತ ಕೊಟ್ಟಿದ್ದಾರೆ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಡಿ 19ನೇ ಪ್ರಶ್ನೆಗೆ ಆಪ್ಷನ್ ಬ ಪೂರ್ವದ ಹಳೆಗನ್ನಡ ಅನ್ನೋದು ಸರಿಯಾದ ಉತ್ತರ. ಪೂರ್ವದ ಹಳೆಗನ್ನಡ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕಪ್ಪೆ ಆರ್ಯಭಟ್ಟನೆಂಬ ಕನ್ನಡ ವಿರಸನ ಗುಣಾತಿಶಯಗಳನ್ನು ಹೃದಯಂಗಮವಾಗಿ ಚಿತ್ರಿಸಿರುವ ಶಾಸನ ಯಾವುದು? 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮಿ ಆಗುತ್ತದೆ. ಆಪ್ಷನ್ ಡಿ ಬಾದಾಮಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಕಂಡವರಲ್ಲಿ ಯಾರು ಚಂಪು ಕವಿಗಳ ಪಟ್ಟಿಯಲ್ಲಿ ಇಲ್ಲ? ಜನ್ನ, ಷಡಕ್ಷರಿ, ಕುಮಾರವ್ಯಾಸ, ಹರಿಹರ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕುಮಾರವ್ಯಾಸನು ಇವನು ಚಂಪು ಕವಿಗಳ ಒಂದು ಪಟ್ಟಿಯಲ್ಲಿ ಇಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ 22, ಗದ್ಯ ಪದ್ಯ ಮಿಶ್ರಿತವಾದ ಚಂಪು ಶೈಲಿಯ ಮುಖಾಂತರ ಖಚಿತವಾಗಿ ಕನ್ನಡ ಸಾಹಿತ್ಯವನ್ನು ಆರಂಭಿಸಿದವರಂದರೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾರು? ಪಂಪ. ಮುಂದಿನ ಪ್ರಶ್ನೆ ಸಂಖ್ಯೆ 23, ಇಲ್ಲಿಯವರೆಗೆ ಲಭ್ಯವಿಲ್ಲದಿರುವ ಗದ್ಯರೂಪದ ಕವಿರಾಜ ಮಾರ್ಗದಲ್ಲಿ ದೊರೆತಿವೆ ಅವುಗಳೆಂದರೆ? 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂದಡೆ ಅಂತ ಆಗತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್, ಕುರಿತೋದಯ ಕಾವ್ಯ ಪ್ರಯೋಗ ಪರಿಣಿಮರ್ತಿಗಳು ಎಂಬ ಉಕ್ತಿ ಇರುವ ಕೃತಿ ಎಂದರೆ? ಗೀತಗೋವಿಂದ, ಕವಿರಾಜ ಮಾರ್ಗ, ಮೃಚ್ಛಕಟಿಕ, ಹರಿವಂಶ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕವಿರಾಜ ಮಾರ್ಗ ಸರಿಯಾದ ಉತ್ತರ. ಕವಿರಾಜ ಮಾರ್ಗ. ಮುಂದಿನ ಪ್ರಶ್ನೆ, ಗಾಥಾ ಸಪ್ತಸತಿ ಕನ್ನಡ ನಾಮಪದದ ಮತ್ತು ಧಾತುಗಳನ್ನು ಪ್ರಕೃತಿ ರಚನೆಯಲ್ಲಿ ಬಳಸಿಕೊಂಡಿದೆ ಅವುಗಳೆಂದರೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಪಟ್ಟು ಹೊಡೆ ಅಂತ ಅರ್ಥ. ಪಟ್ಟು ಹೊಡೆ ಅನ್ನೋದು ನೋಡ್ರಿ ಅಂದರೆ ಆಪ್ಷನ್ ಎ ಮತ್ತು ಬಿ ಆಗುತ್ತೆ. ಆಪ್ಷನ್ ಎ ಮತ್ತು ಬಿ ಅದು ಸರಿಯಾದ ಉತ್ತರ. ಯಾವುದು? ಪೊಟ್ಟ ತುಪ್ಪ ಮತ್ತು ಪಟ್ಟು ಹೊಡೆ. ಮುಂದಿನ ಪ್ರಶ್ನೆ 26, ಪೂರ್ವದ ಹಳೆಗನ್ನಡ ಭಾಷೆಯಲ್ಲಿ ರಚಿತಗೊಂಡಿರುವ ಹಲ್ಮಿಡಿ ಶಾಸನ ಈತನ ಕಾಲಕ್ಕೆ ಸೇರಿದ್ದಾಗಿದೆ. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕದಂಬರ ಕಾಲಕ್ಕೆ ಸೇರಿದೆ. ಕರ್ನಾಟಕ ಎಂಬ ಶಬ್ದ ಉಲ್ಲೇಖಿಸಿರುವ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಯಾವುದಾಗತ್ತೆ? ಮಹಾಭಾರತ ಸರಿಯಾದ ಉತ್ತರ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪಂಗೆ ಕಲಿಯುಗದ ಕಲಿಗೆ ಕಲಿಯುಗ ಎಂಬ ವೀರ ವರ್ಣನೆ ಇರುವುದು ಯಾವುದರಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಬಾದಾಮಿ ಶಾಸನದಲ್ಲಿ. 1909ರಲ್ಲಿ ಪ್ರಕಟಗೊಂಡ ಕನ್ನಡದ ಮೊದಲ ಸಾಹಿತ್ಯ ಚರಿತ್ರೆ ಅಂದರೆ ಹಿಸ್ಟರಿ ಆಫ್ ಕನ್ನಡ ಲಿಟ್ರೇಚರ್ ಅಂತ ಇದೆ. ಕನ್ನಡ ಲಿಟ್ರೇಚರ್ ಅಂತ ಇದೆ. ಸೊ ಸರಿಯಾದ ಉತ್ತರ ಎಫ್ ಕಿಟೇಲ್ ನೋಡೋಣ. ಆಪ್ಷನ್ ಎ ಎಫ್ ಕಿಟೇಲ್, ಬಿ ರಾಮ್ ಶ್ರೀ ಮುಗಳಿ, ಇ ಪಿ ರೈಸ್, ಬಿ ಎಲ್ ರೈಸ್ ಅಂತ ಕೊಟ್ಟಿದ್ದಾರೆ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇ ಪಿ ರೈಸ್. ಇ ಪಿ ರೈಸ್. ಮುಂದಿನ ಪ್ರಶ್ನೆ ಸಂಖ್ಯೆ 30,
ಕವಿರಾಜ ಮಾರ್ಗ ಕೃತಿಗೆ ಆಕಾರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಕವಿರಾಜ ಮಾರ್ಗ ಕೃತಿಗೆ ಆಕಾರ ಗ್ರಂಥ ಯಾವುದು? ಕಾವ್ಯಾದರ್ಶ. 31ನೇ ಪ್ರಶ್ನೆ, ಕಾವೇರಿಯಿಂದ ಗೋದಾವರಿ ವರೆಮಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ಎಂಬ ಕನ್ನಡಾಭಿಮಾನವನ್ನು ಉಲ್ಲೇಖಿಸಿರುವುದು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗಕಾರನ ಪೂರ್ವ ಕವಿ ಪಟ್ಟಿಯಲ್ಲಿ ಪದ್ಯ ಕವಿ ಇಲ್ಲದವನೆಂದರೆ ನಾಗಾರ್ಜುನ, ಶ್ರೀವಿಜಯ, ಪಂಡಿತ, ಲೋಕೋಪಾಲ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಪಂಡಿತ. ಆಪ್ಷನ್ ಸಿ ಸರಿಯಾದ ಉತ್ತರ. ಕವಿರಾಜ ಮಾರ್ಗಕಾರ ನೀಡಿದ ಪೂರ್ವ ಕವಿ ಪಟ್ಟಿಯಲ್ಲಿ ಗದ್ಯ ಕವಿ ಇಲ್ಲದವನೆಂದರೆ ಯಾರು ಅಂತ ಕೇಳಿದ್ದಾರೆ. 33ನೇ ಪ್ರಶ್ನೆಗೆ ಯಾವುದು? ಜಯಬಂಧು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಪಂಚತಂತ್ರದ ಕರ್ತೃ ಯಾರು? ಕೌಟಿಲ್ಯ, ಜನ್ನ, ದುರ್ವಿನಿತ, ದುರ್ಗಸಿಂಹ ಅಂತ ಇದೆ. 34ನೇ ಪ್ರಶ್ನೆಗೆ ಆಪ್ಷನ್ ಡಿ ದುರ್ಗಸಿಂಹ ಸರಿಯಾದ ಉತ್ತರ. ನೆಕ್ಸ್ಟ್, ಕವಿರಾಜ ಮಾರ್ಗದ ಕರ್ತೃ ಯಾರು? ಶ್ರೀವಿಜಯ, ಜನ್ನ, ಕೇಶಿರಾಜ, ಶಿವಕೋಟ್ಯಾಚಾರ್ಯ ಅಂತ ಕೊಟ್ಟಿದ್ದಾರೆ. ಶ್ರೀವಿಜಯನು ಕವಿರಾಜ ಮಾರ್ಗವನ್ನು ಬರೀತಾನೆ. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.